ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ 7:30 ಆಗಿದೆ. ಕೆಲವರು ಲಾಸ್ಟ್ ವಿಡಿಯೋ ನಾನು ಶಿವವ್ರದ್ದು ಶಾಪಿಂಗ್ ಹೋಗಿದ್ವಲ್ಲ, ಅದು ಆವಾಗ ಕೆಲವ್ರು ಕಮೆಂಟ್ ಆಗ್ತಾಯಿದ್ರಿ, ಎಲ್ಲನೂ ತಗೊಂಡೆ ಅಂತ ವಿಡಿಯೋ ಹಾಕ್ತೀರಾ, ಬಟ್ ಏನು ತಗೊಂಡೆ ಅಂತ ತೋರಿಸಲ್ಲ ಅಂತ. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನಾನು ಸ್ಯಾರಿ ಪರ್ಚೇಸ್ ಮಾಡಿದ್ನಲ್ಲ, ಸ್ಯಾರಿ ಅಂದರೆ ಮದುವೆಗೆ ಯಾವುದಾದ್ರು ಬೇಕೋ ಆ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿದ್ದೀನಲ್ಲ, ಅದೇನಾಗಿದೆ ಅಂತಂದರೆ ತೊಗೊಂಡು ಬಂದ ತಕ್ಷಣ ನಾನು ಸ್ಟಿಚಿಗೆ ಕೊಟ್ಬಿಟ್ಟೆ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಬ್ಲೌಸ್ ಸ್ಟಿಚಿಂಗ್ ಎಷ್ಟೊಂದು ಲೇಟ್ ಆಗುತ್ತೆ ಅಂತ. ಸೊ ಸ್ವಲ್ಪ ಬೇಗ ಕೊಡಲಿ ಅವರು, ಸ್ವಲ್ಪ ಆಲ್ಟ್ರೇಷನ್ ಇದ್ದರೆ ಆಮೇಲೆ ಮಾಡ್ಕೊಬೋದು ಅಂತ ನಾನು ಬೇಗ ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟೆ. ಸೊ ಅದಕ್ಕೋಸ್ಕರ ನನ್ನ ವ್ಯೂವರ್ಸ್ಗೆ ನಾನು ಎಲ್ಲ ಸ್ಯಾರಿನೂ ತೋರ್ಸೋಕ್ಕಾಗಲಿಲ್ಲ, ಬಟ್ ಕೆಲವೊಂದು ಯಾವುದೋ ತೊಗೊಂಡಿದ್ದೀನಿ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಟೈಮ್ ಧಾರೆ ಸ್ಯಾರಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ, ಅದು ಮನೆಯಲ್ಲೇ ಇತ್ತು, ಇನ್ನು ಸ್ಟಿಚಿಗೆ ಕೊಟ್ಟಿರಲಿಲ್ಲ. ಸೊ ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ವಿಡಿಯೋದಲ್ಲಿ. ಆ್ಯಂಡ್ ಇನ್ನು ಮಿಕ್ಕಿರೋ ಯಾವುದು ಸ್ಯಾರಿ ನಮ್ಮ ಮನೇಲಿ ಇಲ್ಲ ಆ್ಯಕ್ಚುಲಿ. ಸೊ ಎಲ್ಲ ಸ್ಟಿಚಿಗೆ ಕೊಟ್ಟಿದ್ದೀನಿ. ಇನ್ನು ಸ್ವಲ್ಪ ದಿನದಲ್ಲಿ ಅವರು ಕೊಟ್ಬಿಡ್ತಾರೆ. ಲೆಹೆಂಗಾನು ಅಷ್ಟೇ, ನಾನು ತಂದ ತಕ್ಷಣವೇ ಸ್ಟಿಚಿಗೆ ಕೊಟ್ಬಿಟ್ಟೆ. ಅದನ್ನು ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇರ್ತೀರ ಲೆಹೆಂಗಾ ತೋರಿಸಿ, ಮತ್ತು ಮದುವೆ ಸ್ಯಾರೀಸ್ ಎಲ್ಲ ತೋರಿಸಿ ಅಂತ. ಸೊ ಆದಷ್ಟು ಬೇಗ ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ ಯಾವ್ದಾದ್ರು ಸ್ಯಾರಿ ತೊಗೊಂಡೆ ಅಂತ. ಆ್ಯಂಡ್ ನೆಕ್ಸ್ಟು ಇವಾಗ ನಾನು ಇನ್ನೊಂದು ಸ್ಯಾರಿ ತೊಗೊಂಬಂದಿದ್ದೀನಿ, ಯಾವುದು ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಿನ್ನೆ ವೀಡಿಯೋದಲ್ಲಿ ನೋಡಿರ್ತೀರ, ಶಿವ ಅವ್ರದ್ದು ಎಲ್ಲ ಶಾಪಿಂಗ್ ಮುಗೀತು. 99 ಅಂತ ಹೇಳೋಕ್ಕಾಗಲ್ಲ, 95% ಶಾಪಿಂಗ್ ಮುಗ್ದಿದೆ. ಇನ್ನೊಂದು 5% ಎಲ್ಲೋ ಬಾಕಿ ಇರುತ್ತೆ. ಮದುವೆವರೆಗೂ ತೊಗೊಳೋದು ಇದ್ದೇ ಇರುತ್ತೆ, ಹೋಗೋದು ಇದ್ದೇ ಇರುತ್ತೆ. ಸೊ 95% ಎಲ್ಲ ಮುಗ್ದಿದೆ ಆಲ್ಮೋಸ್ಟ್. ನಿನ್ನೆ ಏನೋ ಹೋಗಲೇಬೇಕು, ಮುಗಿಸ್ಲೇಬೇಕು, ಯಾಕಂದರೆ ಈ ವೀಕ್ ಪೂರ್ತಿ ಆಗಲ್ಲ, ಅವ್ರದ್ದು ವರ್ಕು ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನನಗೆ ಕಾಲ್ ಮಾಡಿದಾಗ ಹೋಗೋಣ ಅಂತ ಹೇಳಿದ್ರು, ನಾನು ಹೊರಟ್ಬಿಟ್ಟೆ. ಸೊ ಮುಗಿಸ್ಬಿಟ್ಟು ಬಂದ್ವಿ. ನಂದು ಅಷ್ಟೇ, ಅವ್ರದ್ದು 95 ಆಗಿದೆ, ನಂದು 95 ಆಗಿದೆ, 95% ಆಗಿದೆ. ಆಮೇಲೆ ನಮ್ಮ ಮನೆಯವ್ರದ್ದು ಅಷ್ಟೇ ಆಲ್ಮೋಸ್ಟ್ ಎಲ್ಲರದು ಮುಗ್ದಿದೆ. ಎಲ್ಲರದು ಮುಗ್ದಿದೆ ಅಂತಂದರೆ ಸ್ವಲ್ಪ ಬ್ಯಾಲೆನ್ಸ್ ಇದ್ದೇ ಇರುತ್ತೆ. ಮತ್ತು ನಮ್ಮ ಮಮ್ಮಿದೊಂದು ಬ್ಯಾಲೆನ್ಸ್ ಇದೆ, ಒಂದು ಸ್ಯಾರಿ ತೊಗೊಬೇಕು. ಅದನ್ನು ನಾವು ಹೋಗಿದಾಗ 3 ಟೈಮ್ಸ್ ಹೋಗಿದ್ದೀವಿ, 3 ಸಲನೂ ಹಾಗೆ ವಾಪಸ್ ಬಂದಿದ್ದೀವಿ, ಯಾವುದೂ ಸೆಲೆಕ್ಷನ್ ಆಗದೆ. ಸೊ ಇನ್ನೊಂದು 2-3 ದಿನ ಆದಮೇಲೆ ಬೇರೆ ಕಲೆಕ್ಷನ್ಸ್ ಬರ್ಬೋದು ಅಂತ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಅದೊಂದು ಮುಗಿದ್ಬಿಟ್ರೆ ನಮ್ಮ ಮನೇಲಿ ಎಲ್ಲನೂ ಮುಗ್ದಂಗೆ ಲೆಕ್ಕ. ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್, ಶಾಪಿಂಗ್ ಎಲ್ಲ ನಾವು ಹಿಂಗೆ ಹೋಗ್ಬಿಟ್ಟು ಬರ್ಬೋದು, ತೊಗೊಂಬರ್ಬೋದು. ಹತ್ರದಲ್ಲಿ ಮೈಸೂರು ಇರೋದ್ರಿಂದ, ಸಿಟಿ ಇರೋದ್ರಿಂದ ಹಿಂಗೆ ಈವ್ನಿಂಗ್ ಆದರೂ ಹೋಗಿ ತೊಗೊಂಬಂದ್ಬಿಡ್ಬೋದು. ಬಟ್ ನಮ್ಮ ಮದುವೆ ಕೆಲಸದಲ್ಲಿ ನನಗೆ ಮತ್ತು ಶಿವ ಅವ್ರಿಗೆ ಬ್ಯಾಲೆನ್ಸ್ ಇರೋವಂಥ ಕೆಲಸ ಅಂತ ಹೇಳಿದ್ರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್. ಅದನ್ನು ನಾವು ಇನ್ನೂ ಮಾಡಿಸಿಲ್ಲ. ಸದ್ಯದಲ್ಲೇ ಇನ್ನೊಂದು ವೀಕ್ ಒಳಗಡೆ ನಾವು ಪ್ರೀ ವೆಡ್ಡಿಂಗ್ ಶೂಟಿಗೆ ಹೋಗಬೇಕು. ಅದನ್ನು ರಫಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ತುಂಬ ದೂರ ಹೋಗಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನನಗೂ ಅಷ್ಟೇ ಅವ್ರಿಗೂ ಅಷ್ಟೇ ತುಂಬ ಟ್ರಾವೆಲಿಂಗ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅವರು ಇವಾಗ ಅಷ್ಟೇ ಶಬರಿಮಲೆಗೆ ಹೋಗ್ಬಿಟ್ಟು ಬಂದಿದ್ದಾರೆ, ಅವರು ಅಲ್ಲಿಂದ ಸೊ ಮತ್ತೆ ರಿಸ್ಕ್ ತೊಗೊಳೋದು ಬೇಡ ಮದುವೆ ಟೈಮಲ್ಲಿ. ಪ್ರೀ ವೆಡ್ಡಿಂಗ್ ಶೂಟ್ ತುಂಬ ನಾವು ಕೇರಳ ಮತ್ತು ಕಣ್ಣೂರ್ ಹತ್ರ ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಮುಂಚೆ. ಬಟ್ ಹೋಗೋಕ್ಕೆ ಒಂದು ಹಾಫ್ ಡೇ ಬೇಕು, ಅಲ್ಲಿ ಹಾಲ್ಟ್ ಆಗಿ ನಾವು ಅದೆಲ್ಲ ತುಂಬ ರಿಸ್ಕ್ ಆಗುತ್ತೆ ಅಂತ ಅನ್ನಿಸ್ತು. ಬೇಡ ಅಂತ ನಾನು ಮತ್ತು ಅವರು ಡಿಸೈಡ್ ಮಾಡಿಕೊಂಡು ಮತ್ತೆ ರಿಸ್ಕ್ ತೊಗೊಳೋದು ಬೇಡ, ಆ ಥರ ವೈಬೇ ಚೆನ್ನಾಗಿರಲ್ಲ ಅಲ್ವಾ. ಸೊ ಕ್ಯಾನ್ಸಲ್ ಆಯಿತು ದೂರ ಹೋಗೋದು ಪ್ರೀ ವೆಡ್ಡಿಂಗ್ ಶೂಟಿಗೆ. ಇವಾಗ ಇಲ್ಲೇ ಹತ್ರದಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದನ್ನು ನಾವು ಇವಾಗ ಆರ್ಯನ್ ಬರ್ಡೇ ಬರ್ತಾ ಇದೆಯಲ್ಲ, ಅದನ್ನು ಮುಗಿಸ್ಕೊಂಡು ಪ್ಲ್ಯಾನ್ ಮಾಡೋಣ ಅಂತ ಹೇಳಿದ್ದಾರೆ. ಸ್ಯಾಟರ್ಡೇ ಇಲ್ಲ ಸಂಡೇ ಆರ್ಯನ್ ಬರ್ಡೇ ಇದೆ ಅಲ್ವಾ. ಸೊ ಅದನ್ನು ಮುಗಿಸ್ಕೊಂಡು ಪ್ಲ್ಯಾನ್ ಮಾಡೋಣ. ಅದನ್ನೇ ಈ ವೀಕಲ್ಲ ನೆಕ್ಸ್ಟ್ ವೀಕ್ ನಾವು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನ ಮುಗಿಸ್ಬಿಡ್ತೀವಿ. ಅದನ್ನು ಮುಗಿಸ್ಬಿಟ್ರೆ ನಮ್ಮದು ಅಂತ ಇರೋ ಕೆಲಸ ಕಂಪ್ಲೀಟ್ ಆಯಿತು. ಇನ್ನೇನಿಲ್ಲ, ಇನ್ನು ಶಾಪಿಂಗು ಎಲ್ಲ ಆಗಿದೆ. ಇನ್ನು ಬ್ಲೌಸ್ ಸ್ಟಿಚಿಂಗು ಅದು ಆಗುತ್ತೆ, ಅದೇನು ಇಸ್ಕೊಂಬರೋದಷ್ಟೇ. ಇನ್ನೆಲ್ಲ ನಾವು ಆರಾಮಾಗಿರೋದಷ್ಟೇ ಮದುವೆವರೆಗೂ. ಆ್ಯಂಡ್ ನಾನೇನೋ ಆರಾಮಾಗಿದ್ಬಿಡ್ತೀನಿ. ಬಟ್ ಶಿವ ಅವರು ಇನ್ವಿಟೇಷನ್ ಕೊಡೋದಕ್ಕೆಲ್ಲ 90% ಅವರೇ ಎಲ್ಲನೂ ಕವರ್ ಮಾಡಬೇಕಾಗಿರೋದ್ರಿಂದ ಅವರು ಆರಾಮಾಗಿರೋದಿಲ್ಲ. ಇಲ್ಲ ಏನಿದ್ರು ಮದುವೆ ಮುಗಿದ್ಮೇಲೆ ಅವ್ರು ಸ್ವಲ್ಪ ಆರಾಮ್ ಅಂತಂದರೆ. ನಂದೇನೋ ಮುಗೀತು, ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ಬಿಟ್ರೆ ಇನ್ನೆಲ್ಲ ಮುಗೀತು ಅಂತಲೇ ಅಂದ್ಕೊಂಡಿದ್ದೀನಿ. ಬಟ್ ಅವರಂತೂ ಇನ್ನೂ ಟೈಮೇ ಇಲ್ಲ ಬಿಡಿ ಅವ್ರಿಗೆ. ಇನ್ನೂ ಮದುವೆ ಇನ್ನೊಂದು 15 ಡೇಸ್ 20 ಡೇಸ್ ಅಂತ ಇನ್ವಿಟೇಷನ್ ಕಾರ್ಡ್ ಅವರು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನು ಅವರು ಫುಲ್ ಬ್ಯುಸಿ ಆಗಿಬಿಡ್ತಾರೆ, ಎಲ್ಲೂ ಹೋಗೋದಕ್ಕೂ ಆಗಲ್ಲ, ಬರೋದಕ್ಕೂ ಆಗಲ್ಲ. ಸೊ ಅದಕ್ಕೆ ನಾನು ಪ್ಲ್ಯಾನ್ ಮಾಡಿಕೊಂಡು ಅವ್ರದ್ದು ಶಾಪಿಂಗ್ ಎಲ್ಲ ಅವರು ಮುಗಿಸ್ಕೊಂಡ್ರು, ನೆಕ್ಸ್ಟು ಬೇರೆ ಕೆಲಸ ನೋಡೋಣ ಅಂತ. ಹಾಗೆ ಫ್ರೆಂಡ್ಸ್, ನಿಮಗೆ ನಾನು ಹೇಳಿದಾಗೆ ಯಾವುದ್ಯಾವುದು ಇತ್ತೀಚೆಗೆ ತೊಗೊಂಬಂದಿರೋ ಸ್ಯಾರಿ, ನಮ್ಮ ಮನೇಲಿರೋ ಸ್ಯಾರಿ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ನಮ್ಮ ಮನೇಲಿರೋದು ಅಂತಂದರೆ ಮದುವೆಗೆ ತೊಗೊಂಡಿರೋವಂಥ ಸ್ಯಾರಿ, ಮದುವೆಗೆ ಬೇಕಾಗಿರೋವಂಥ ಸ್ಯಾರಿ. ಇಲ್ಲದೆ ಇರೋದೆಲ್ಲ ನಾನು ಇಸ್ಕೊಂಬಂದ್ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ.
ಇವಾಗ ಯಾವ್ದು ತೊಗೊಂಬಂದಿದ್ದೀನಿ ಅಂದರೆ ರೀಸೆಂಟಾಗಿ ತೊಗೊಬಂದಿರೋದು. ರೀಸೆಂಟಾಗಿ ಅಂದರೆ 2-3 ಡೇಸ್ ಬ್ಯಾಕ್ ತೊಗೊಂಬಂದಿರೋದು. ಅದನ್ನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿಲ್ಲ ನಾನು. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಯೂಶ್ವಲಿ ನಿಮಗೆ ಗೊತ್ತೇ ಇರುತ್ತೆ, ಕರ್ನಾಟಕ ಸಿಲ್ಕ್ಸಲ್ಲೇ ನಾನು ಹೋಗೋದು. ಬೇರೆದೂ ಮುಂಚೆ ಎಲ್ಲ ತಗೋತಾ ಇದ್ವಿ, ಬಟ್ ಇತ್ತೀಚೆಗೆ ಯಾಕೋ ಅದು ತುಂಬ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅಲ್ಲಿಗೆ ಹೋಗೋಕೆ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀವಿ. ತೊಗೊಂಬಂದಿದ್ದೀವಿ ಫ್ರೆಂಡ್ಸ್. ನೋಡಿ, ಇದೇ ಸ್ಯಾರಿ ಗ್ರೀನ್. ಹೇಗಿದೆ ಸ್ಯಾರಿ? ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಇದು ಯಾವಾಗ ಉಟ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ, ಇದು ಬಂದು ಸಲ ತೋರಿಸ್ತೀನಿ. ಇದು ಬಂದು ನಾನು ಮದುವೆ ದಿನ ಅಂದರೆ ನಂದು 21st 22nd ಮದುವೆ ಇರೋದ್ರಿಂದ 21st ನಾನು ಮನೆಯಿಂದ ಚೌಟ್ರಿಗೆ ಹೋಗ್ಬೇಕಾದ್ರೆ ಉಟ್ಕೊಳ್ಳೋ ಅಂಥ ಸ್ಯಾರಿ ಇದು. ಅಲ್ಲೂ ಹೋದ್ಮೇಲೆ ರಿಸೆಪ್ಷನ್ಗೆ ಲೆಹೆಂಗಾ ವೇರ್ ಮಾಡ್ತೀನಲ್ಲ, ಸೊ ಮನೆಯಿಂದ ಚೌಟ್ರಿಗೆ ಹೋಗ್ಬೇಕಾದ್ರೆ ಉಟ್ಕೊಳ್ಳೋ ಅಂಥ ಸ್ಯಾರಿ ಇದು. ಇದನ್ನು ಅವತ್ತು ನಿಮಗೆ ಧಾರೆ ಸ್ಯಾರಿ ಅದೊಂದು ತೋರಿಸಿದ್ದೆ ಅಲ್ವಾ, ಅದು ನಾನು ಹೇಳಿದಾಗೆ ನನ್ನ ಸೋದ್ರ ಮಾವ ಕೊಡಿಸೋವಂಥ ಸ್ಯಾರಿ ಅದು. ಇದು ನಮ್ಮ ಮನೆಯವರೇ ಕೊಡಿಸಿದ್ದು. ನಮ್ಮಮ್ಮ ಮತ್ತು ನಮ್ಮ ಅಪ್ಪ ಅವರೇ ಕೊಡಿಸೋದು ಇದು ಮನೆಯಿಂದ ಹೋಗ್ಬೇಕಾದ್ರೆ. ಮತ್ತು ಅಲ್ಲಿ ಅದು ಹೋದ ತಕ್ಷಣ ಇನ್ನೊಂದು ಶಾಸ್ತ್ರ ಏನೋ ಇದೆಯಂತೆ ನೈಟು, ಅದಕ್ಕೆ ಬೇರೆ ಸ್ಯಾರಿ. ಅವ್ರ ಮನೆಯವರು ಮದುವೆಗೆ ಯಾವ್ದಾವ್ದು ಸ್ಯಾರಿ ಕೊಟ್ಟಿದ್ದಾರೆ, ಅವಾಗ ಕೊಡಿಸಿದ್ದಾರೆ, ಅದೆಲ್ಲ ಮದುವೆಯಲ್ಲೇ ಆಗುತ್ತೆ. ಸೊ ಇದು ನಮ್ಮ ಮನೆಯಿಂದ ಹಾಕ್ಕೊಂಡು ಹೋಗುವಂಥ ಸ್ಯಾರಿ. ಹೇಗಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಕಮೆಂಟ್ ಮಾಡಿ. ನನಗದು ತುಂಬ ಇಷ್ಟ ಆಯಿತು, ಯಾಕಂದರೆ ಆಲ್ಮೋಸ್ಟ್ ರೆಡ್, ಪರ್ಪಲ್, ಪಿಂಕ್ ಅದೇ ತೊಗೊಬಿಟ್ಟಿದ್ದೀನಿ. ಸೊ ಈ ಕಲರ್ ನನ್ನ ಹತ್ರ ತೊಗೊಂಡಿರಲಿಲ್ಲ. ನನ್ನ ಹತ್ರ ಡಾರ್ಕ್ ಗ್ರೀನ್ ಒಂದು ಕಲರ್ ಇದೆ ಸ್ಯಾರಿ, ಸುಮಾರು ಒಂದು 3-4 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು. ಬಟ್ ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ. ಬ್ಲೂ ಇದೆ, ಬಟ್ ಈ ಥರ ಕಲರ್ ನಂಗೆ ಒಂಥರ ಚೆನ್ನಾಗಿದೆ ಅನಿಸ್ತು. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂದರೆ ಇದೊಂಥರ ಫುಲ್ ಡಾರ್ಕ್ ಬ್ಲೂ, ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ, ಬಟ್ ಡಾರ್ಕ್ ಬ್ಲೂ ಬಾರ್ಡರ್ ಇದು ನೋಡಿ. ಸೊ ತುಂಬ ಇಷ್ಟ ಆಯಿತು. ಇದನ್ನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿಲ್ಲ, ಇದು ಒಂದು ಬ್ಯಾಲೆನ್ಸ್ ಇದೆ ಕೊಡೋಕ್ಕೆ. ನಾನೇನಂದರೆ ಮುಂಚೆ ಎಲ್ಲ ಶಾಪ್ ಮಾಡೋಕ್ಕೆ ತುಂಬ ಟೈಮ್ ತೊಗೊತಾ ಇದ್ದೆ. ಬಟ್ ಏನಂದರೆ ಎಂಗೇಜ್ಮೆಂಟಲ್ಲೂ ಅಷ್ಟೇ ಜಸ್ಟ್ 1 hour ಒಳಗಡೆ ನಾನು ಸ್ಯಾರೀಸ್ ಎಲ್ಲ ಸೆಲೆಕ್ಷನ್ ಮಾಡಿಕೊಂಡೆ. ಹಾಗೆ ಮದುವೆಲೂ ಹಾಗೆ ಆಯಿತು. ಮದುವೆ ಸೀರೆಗಳೆಲ್ಲನೂ ನಾನು ತುಂಬ ಕಮ್ಮಿ ಟೈಮಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ಬಿಟ್ಟೆ. ಹಾಗೆ ಈ ಸ್ಯಾರಿನೂ ತೊಗೊಳ್ಬೇಕಾದ್ರೂ ಅಷ್ಟೇ ಮಮ್ಮಿ, ನಾನು ಮತ್ತು ಆಂಟಿ, ಅಜ್ಜಿ ಹೋಗಿದ್ವಿ. ಅವರು ಏನೋ ತೊಗೋಬೇಕು ಅಂದರು. ಸೊ ಫಸ್ಟ್ ನಾನು ನೋಡಿದ ತಕ್ಷಣ ಇಷ್ಟಪಟ್ಟೆ. ತುಂಬ ಕಮ್ಮಿ ಟೈಮಲ್ಲಿ ಒಂದು 15 minutes ಅಷ್ಟೇ ಬೇಗ ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ. ಟೈಮೇ ತೊಗೋತಾ ಇಲ್ಲ ನಾನು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಅದೇ ನಾನು ಹೇಳ್ತಾ ಇದ್ದೆ ಮಮ್ಮಿ ಜೊತೆ, ಎಲ್ಲ ಸ್ಯಾರಿನೂ ಬೇಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಅಂತ. ಸೊ ತುಂಬ ಇಷ್ಟ ಆಯಿತು ಇದು ಸ್ಯಾರಿ. ಒಂಥರ ಕಲರ್ ಕಾಂಬಿನೇಷನ್ ಇಷ್ಟ ಆಗಿರೋದ್ರಿಂದ ನನಗೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ಇದನ್ನು ತೊಗೊಂಡೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ನಂದು ಗ್ರ್ಯಾಂಡ್ ಸ್ಯಾರಿ ಪರ್ಚೇಸಿಂಗ್ ಎಲ್ಲ ಕಂಪ್ಲೀಟಾಗಿ ಮುಗೀತು. ಇನ್ಯಾವುದು ನಾನು ಕಾಸ್ಟ್ಲಿ ಸ್ಯಾರಿ ಅಂದರೆ ಈ ಥರ ಗ್ರ್ಯಾಂಡ್ ಸ್ಯಾರಿ ಎಲ್ಲ ತೊಗೊಳ್ಳೋ ಅಂಥದ್ದು ಯಾವುದೂ ಇಲ್ಲ, ಎಲ್ಲ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿರೋದು ಯಾವ್ದ್ಯಾವ್ದಿದೆ ಅದೆಲ್ಲ ನಾನು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀನಿ. ಅದನ್ನು ಯಾವುದು ಬ್ಯಾಲೆನ್ಸ್ ಇಟ್ಟಿಲ್ಲ. ಇವಾಗ ಸಿಂಪಲ್ಲಾಗಿ ಹೊರ್ಗಡೆ ಎಲ್ಲಾದರೂ ಹೋದರೆ ಮದುವೆ ಆದಮೇಲೆ ಅದಕ್ಕೆಲ್ಲ ನಾನು ತೊಗೊಂಡಿಟ್ಕೊಂಡಿದ್ದೀನಿ. ಲಾಸ್ಟ್ ಒಂದು 1 week ಬ್ಯಾಕ್ ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ. ಒಂದು 2-3 ಫ್ಯಾನ್ಸಿ ಸ್ಯಾರಿ ಲೈಟ್ ಪಿಂಕ್ ಕಲರ್ ಮತ್ತು ಲೈಟ್ ಕ್ರೀಮ್ ಕಲರ್ದು ಒಂದು ಸ್ಯಾರಿ ಶೇರ್ ಮಾಡಿದ್ದೆ. ಅದೂ ಹೊಸದೇನೆ. ಅದನ್ನು ತೊಗೊಂಡು ಸ್ಟಿಚ್ ಮಾಡಿಸಿ ಇಟ್ಟಿದ್ದೀನಿ, ಮದುವೆ ಆದಮೇಲೆ ಬೇಕಾಗುತ್ತೆ ಅಂತ. ಸೊ ಇನ್ನೊಂದೆರಡು ತೊಗೊಂಬಂದೆ ಇದ್ರ ಜೊತೆಗೇನೆ. ಅದು ಯಾವುದಂತ ಅಂತ ತೋರಿಸ್ತೀನಿ. ಇದು ಸೇಮ್ ಕಲರೇ, ಸೇಮ್ ಅಲ್ಲ, ಅದು ಅದೊಂಚೂರು ಡಿಫ್ರೆಂಟ್ ಇದೆ ನೋಡಿ. ಈಗ ಕಾಣಿಸ್ತಾ ಇದೆ. ಇದೊಂಥರ ಇದು ಬಂದು ನಾನು ಕರ್ನಾಟಕ ಸಿಲ್ಕ್ಸಲ್ಲಿ ತೊಗೊಳ್ಲಿಲ್ಲ. ಇದು ನಾನು ತೊಗೊಂಡಿರೋದು HBR ಸಿಲ್ಕ್ಸಲ್ಲಿ, ಮೈಸೂರು ಸಂಗಮ್ ಥಿಯೇಟರ್ ಬ್ಯಾಕ್ ಇದೆ HBR ಸಿಲ್ಕ್ಸ್ ಅಂತ, ಅಲ್ಲಿ ತೊಗೊಂಡಿದ್ದು. ಯೂಶ್ವಲಿ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಬಟ್ ಅಲ್ಲಿ ಜನನೂ ತುಂಬ ಏನು ನೀಟಾಗಿ ನೋಡ್ಬೋದು, ತುಂಬ ರಶ್ ಇರಲ್ಲ ಅಲ್ಲಿ. ಸೊ ಅದಕ್ಕೆ ನಾನು ಯೂಶ್ವಲಿ ಈ ಥರ ಸ್ಯಾರೀಸ್ ಎಲ್ಲ ನಾನು ಮಮ್ಮಿ ಹೋದರೆ ಅಲ್ಲೇ ತೊಗೊಳ್ಳೋದು. ನನಗೂ ಕಲರ್ ಇಷ್ಟ ಆಯಿತು. ಇದು ಯೂಸ್ ಆಗುತ್ತೆ ಮದುವೆ ಆದಮೇಲೆ ಅಂತ ತೊಗೊಂಡೆ. ಇದೆಲ್ಲನೂ ಫ್ಯಾನ್ಸಿ ಸ್ಯಾರಿನೇ ತೊಗೊಂಡ್ರೆ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಒಂದೇ ಥರ ಆಗಿಬಿಡುತ್ತೆ. ಸೊ ಈ ಥರದ್ದು ಇರಲಿ ಅಂತ ತೊಗೊಂಡೆ. ಇದು ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್.
ನನಗೂ ಇಷ್ಟ ಆಯಿತು ಇದು ಕಲರು. ಇದು ಸ್ವಲ್ಪ ಸೇಮ್ ಕಲರ್ ಇದೆ, ಚೂರು ಸೇಮ್ ಇದೆ ಅಷ್ಟೇ, ಜಾಸ್ತಿ ಸೇಮ್. ಇದು ಲೈಟ್, ಇದು ಬ್ಲೂ ಇದೆ, ಇದು ಗ್ರೀನ್ ಇದೆ. ಇದು ಡಾರ್ಕ್ ಗ್ರೀನ್ ಅಲ್ಲ, ಸ್ವಲ್ಪ ಲೈಟ್ ಗ್ರೀನ್ ಇದೆ. ಆಮೇಲೆ ಇನ್ನೊಂದು ತೊಗೊಂಡಿದ್ದೀನಿ. ಇದು ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದರ ಯೆಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನ್ ತೊಗೊಬೇಕು ಅಂತ ಸುಮಾರು ದಿನದಿಂದ ಹುಡುಕ್ತಾ ಇದೆ. ನಾನು ಹೇಳಿದ್ನಲ್ಲ HBR ಸಿಲ್ಕ್ಸ್ ಅಂತ, ಅಲ್ಲಿ ನಾನು ಸುಮಾರು ಒಂದು 4-5 ಟೈಮ್ಸ್ ಹೋಗಿ ವಾಪಸ್ ಬಂದಿದ್ದೀನಿ ಈ ಥರ ತೊಗೊಳಕ್ಕೆ. ಅಲ್ಲಿ ಸಿಗಲೇ ಇಲ್ಲ. ಆ್ಯಂಡ್ ಎಲ್ಲೋ ನನ್ನ ಹತ್ರ ಯಾವುದೂ ಇರಲಿಲ್ಲ. ಸೊ ಎಲ್ಲೋದು ಒಂದು ಇರಲಿ ಅಂತ ತೊಗೊಂಡೆ. ಬಟ್ ಎಲ್ಲೋಗೆ ಕಾಂಬಿನೇಷನ್ ಗ್ರೀನ್ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಫೋಟೋಸ್ ನೋಡಿದ್ದೆ, ಕೆಲವೊಂದು ಫೋಟೋಸು ಗ್ರೀನ್ ಚೆನ್ನಾಗಿರುತ್ತೆ ಅಂತ. ಸೊ ಹುಡ್ಕೊಂಡು ಈಗ ಲಾಸ್ಟ್ ಟೈಮ್ ಹೋಗಿದ್ನಲ್ಲ, ಆವಾಗ ಸದ್ಯ ಸಿಕ್ತು ಈ ಥರ ಕಾಂಬಿನೇಷನು. ನನಗೂ ತುಂಬ ಇಷ್ಟ ಆಯಿತು. ಸೊ ಇದನ್ನು ನಾನು ಅಲ್ಲೇ ತೊಗೊಂಡಿದ್ದು, HBR ಸಿಲ್ಕ್ಸ್ ಅಂತ. ಇದ್ರ ಪ್ರೈಸ್ ಬಂದು 1098. ನೋಡ್ತಾ ಇದ್ದೀರಲ್ಲ, 1098, 1100 ಅಂದ್ಕೊಳ್ಳಿ, 1100. ನನಗೂ ತುಂಬ ಇಷ್ಟ ಆಯಿತು ಇದು. ನನ್ನ ಹತ್ರ ಎಲ್ಲೋ ಸ್ಯಾರಿ ಒಂದೂ ಇರಲಿಲ್ಲ, ಎಲ್ಲ ಬರೀ ಪಿಂಕ್, ರೆಡ್ಡು, ಲೈಟ್ ಪಿಂಕು ಅದೇ ಥರ ಸ್ಯಾರಿ ಇತ್ತು. ಸೊ ಈ ಥರದ್ದು ಒಂದಿರಲಿ, ಡಿಫ್ರೆಂಟಾಗಿರುತ್ತೆ ಅಂತ ತೊಗೊಂಡೆ. ಇದು ಟ್ರೆಂಡಿಂಗಲ್ಲಿದೆ, ಆಲ್ಮೋಸ್ಟ್ ಎಲ್ಲರೂ ಹಾಕ್ಕೊತಾ ಇರ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಸಾಫ್ಟ್ ಇದೆ, ಕ್ಲಾತು ಅಷ್ಟೇ ಸಾಫ್ಟ್ ಇದೆ. ತುಂಬ ರಫ್ ಇದ್ರೂ ವೇರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಸಾಫ್ಟ್ ಇದೆಯಲ್ಲ, ಅದಕ್ಕೆ ನನಗೂ ಇಷ್ಟ ಆಯಿತು, ತೊಗೊಂಡೆ. ಆಮೇಲೆ ಇದ್ರ ಪ್ರೈಸ್ ಬಂದು ನಿಮ್ಗೆ ಹೇಳಲಿಲ್ಲ, ಬ್ಲೂ ಸ್ಯಾರಿ ಪ್ರೈಸು. ಇದ್ರ ಪ್ರೈಸು ಅಷ್ಟೇ ಫ್ರೆಂಡ್ಸ್, ಸೇಮ್ ಪ್ರೈಸು 1080. ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ, 1080, 1100, ಎರಡು 1100, 1100 ಎರಡು ಇಷ್ಟ ಆಯಿತು. ಸೊ ತೊಗೊಂಬಂದೆ. ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ನಮ್ಮ ಮನೇಲಿರೋದು ಇಷ್ಟೇ ಸ್ಯಾರಿ ನಿಮಗೆ ತೋರ್ಸೋಕ್ಕೆ. ಸೊ ನೆಕ್ಸ್ಟ್ ಆದಷ್ಟು ಬೇಗ ಲೆಹಂಗಾ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿ ಅಂತ ನಾನು ಹೇಳ್ತೀನಿ, ಇಸ್ಕೊಂಬರಕ್ಕೆ ಹೋದಾಗ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ, ಎಲ್ಲಿ ಕೊಟ್ಟಿದ್ದೀನಿ ಏನು ಅಂತ. ಅದನ್ನು ಇನ್ನೊಂದು 4-5 ಡೇಸಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಕೊಟ್ಟ ತಕ್ಷಣ ನಿಮಗೆ ಯಾವ ಲೆಹಂಗಾ, ಯಾವ ಕಲರ್, ಯಾವುದು ಅಂತ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಸ್ಯಾರಿಗಳು ಅಷ್ಟೇ ಒಂದು 15 ಡೇಸ್ ಆಗುತ್ತೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬ್ಲೌಸ್ ಸ್ಟಿಚಿಂಗಿಗೆ ಮೋತಿ ಫ್ಯಾಷನಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಅವರು ಒಂದು 15 ಡೇಸ್ ಒಳಗಡೆ ನಿಮಗೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಮುಗಿದ ತಕ್ಷಣ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಇವಾಗ ನಾನು ತೋರಿಸಿರೋ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.